ಪ್ಲೇ ಆಫ್ಗೆ ಹೋಗ್ತಾರೋ ಬಿಡ್ತಾರೋ ಅದೇನೋ ಕೂದಲೆಳೆಯ ಚಾನ್ಸಸ್ ಇದೆ. ಆಗಲ್ಲ ಬಿಡಿ, ಅದು ನನ್ನ ಪ್ರಕಾರ ಕೂದಲೆಳೆಯ ಚಾನ್ಸಸ್ ಇದೆ. ಹೋದರೆ ಸಂತೋಷ, ಹೋಗಿಲ್ಲ ಅಂದರೂ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ ಅನಿಸಿದ್ದು ಬೇಜಾರಿಲ್ಲ. ಒಬ್ಬ ಮನುಷ್ಯ 31 ಬಾಲಿಗೆ 50 ಹೊಡೆದಿರ್ತಾನೆ, ಮುಂದಿನ 10 ಬಾಲಲ್ಲಿ 100 ಹೊಡಿತಾನೆ ಅಂತಂದರೆ ಎಂಥ ಆಟ ರೀ! ಬಾಬಾ ಬಾಬಾ ನೀರು ಇಳಿಸೋದು ಅಂತಾರಲ್ಲ. ನಾವು 300 ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಎಂದವರು ಬೆಂಗಳೂರು ಮಂಡಿ ಊರು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಬೀಯಿಂಗ್ ಎ RCB ಫ್ಯಾನ್, ನಂದು ಹೆಂಗೆ ಅಂತಂದರೆ ನೇರ ಮಾತುಕತೆ. ತಪ್ಪು ಸರಿನ ಸರಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಟೀಮು ಚೆನ್ನಾಗಿರುತ್ತೆ, ಟೀಮ್ ಮ್ಯಾನೇಜ್ಮೆಂಟು ನೆಟ್ಟಿಗಿರುತ್ತೆ, ಪ್ಲೇಯರ್ಸ್ ನೆಟ್ಟಿಗಾಡ್ತಾರೆ. ಸೋತಾಗ ಬೈರಿ, ಗೆದ್ದಾಗ ಹೋಗಳ್ರಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. RCB ಮ್ಯಾಚು ನೆನ್ನೆ ನೋಡಿರ್ತೀವಿ. ಬಾ ಧೂಳಿಪಟ ಅಂದರೆ ಅಯ್ಯೋ ಅಟ್ಟಾಡ್ಸ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೆ ಹೊಡೆದ್ರು. ಮತ್ತು ಕೆಲವ್ರಿಗೆ ಏನು ಅಂತಂದರೆ, ಲಾಸ್ಟ್ ಟೈಮು ಮ್ಯಾಚ್ ಗೆದ್ರಲ್ಲ SRH ಮೇಲೆ, ಅದ್ರ ಬಗ್ಗೆ ಕೀರ್ತಿ ಮಾತಾಡಿಲ್ಲ ಅಂತ ಎಲ್ಲ ಕಡೆ ಕಮೆಂಟ್ ಮಾಡ್ತಿದ್ದಾರೆ. ಅಪ್ಪ, ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಒಂದು ವಾರದಿಂದ ಒದ್ದಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ನಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ನೋಡ್ಬೋದು, ಲಾಸ್ಟ್ ಕಂಟೆಂಟ್ ಹೋದ ಸೋಮವಾರ 12 ಗಂಟೆಗೆ ಅಪ್ಲೋಡ್ ಆಗಿದೆ. ಅದೇ ಲಾಸ್ಟ್ ಕಂಟೆಂಟ್. ಅದಾದಮೇಲೆ ಯಾವ ಕಂಟೆಂಟು ಅಪ್ಲೋಡ್ ಆಗಿಲ್ಲ. ಬಿಕಾಸ್ 7 ದಿನಗಳ ಕಾಲ ನಮ್ಮದು ಚಾನಲ್ ಇರಲಿಲ್ಲ. ಅಂದರೆ ಕಾರಣ, ನೇಹಾಗೆ ಸಂಬಂಧಪಟ್ಟ ಒಂದು ವಿಡಿಯೋ ಏನಿತ್ತು, ಆ ವಿಡಿಯೋದಿಂದ ಸ್ವಲ್ಪ ಪಾಲಿಸೀಸ್ ಬ್ರೀಚ್ ಆಗಿದೆ ಅಂತ ನಮ್ಮನ್ನು 7 ದಿನ ಯಾವುದು ಕಂಟೆಂಟ್ ಅಪ್ಲೋಡ್ ಮಾಡಿದ್ದಂಗೆ ಮಾಡಿದರು. ಹಾಗಾಗಿ ನಾನು RCB ವಿನ್ನದಾಗಲೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಮೋರ್ ಓವರ್, ಹೆಂಗಿದ್ರೂ ಇವ್ರು ಇನ್ನೇನು ಇದಕ್ಕೆ ಹೋಗಲ್ಲ, ಪ್ಲೇ ಆಫ್ಗೆ ಮಾಡಿ ಏನು ಲಾಭ, ಜೊತೆಲಿ ಗಂಟ್ಲು ಬೇರೆ ಹಿಂಗಿದೆ, ಯಾಕೆ ಹರ್ಕೊಳ್ಳೋದು ಸುಮ್ಮನೆ ಗಂಟ್ಲನ್ನ ಅಂತ ಅಂದ್ಕೊಂಡು ಸುಮ್ಮನಾಗಿದೆ. ಬಟ್ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ ಅನ್ನಿಸ್ತೆ ಮಾತಾಡಬೇಕು ಅಂತ. ನಾವು ಇವತ್ತೆಲ್ಲ 16 ವರ್ಷದಿಂದ RCB ಫ್ಯಾನ್ಸು, 16 ವರ್ಷದಿಂದ RCB ಫ್ಯಾನ್ಸು. ಬಟ್ ಇವಾಗ ಈ ವರ್ಷ ಸ್ವಲ್ಪ ಬೇಜಾರಾಗ್ತಿತ್ತು. ಸಾಲು 6-7 ಮ್ಯಾಚ್ ಸೋತ್ರೆ ಯಾರು ಹೊಟ್ಟೆವ್ರಿ ಅಲ್ಲ, ಬೈದೆ ಇನ್ನೇನು ಮಾಡ್ತಾರೆ, ಯಾವಾಗಲೂ ಪುಕ್ಷಟೆ ಹೊಗಳ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ ಅನ್ನಿಸ್ತು, ಪ್ಲೇ ಆಫ್ಗೆ ಹೋಗ್ತಾರೋ ಬಿಡ್ತಾರೋ ಅದೇನೋ ಕೂದಲೆಳೆಯ ಚಾನ್ಸಸ್ ಇದೆ. ಆಗಲ್ಲ ಬಿಡಿ, ಅದು ನನ್ನ ಪ್ರಕಾರ ಕೂದಲೆಳೆಯ ಚಾನ್ಸಸ್ ಇದೆ. ಹೋದರೆ ಸಂತೋಷ, ಹೋಗಿಲ್ಲ ಅಂದರೂ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ ಅನಿಸಿದ್ದು ಬೇಜಾರಿಲ್ಲ. ಒಬ್ಬ ಮನುಷ್ಯ 31 ಬಾಲಿಗೆ 50 ಹೊಡೆದಿರ್ತಾನೆ, ಮುಂದಿನ 10 ಬಾಲಲ್ಲಿ 100 ಹೊಡಿತಾನೆ ಅಂತಂದರೆ ಎಂಥ ಆಟ ರೀ! ಬಾಬಾ ನೀರು ಇಳಿಸೋದು ಅಂತಾರಲ್ಲ. 15-16 ಓವರ್ಗೆಲ್ಲ RCB ಅವ್ರು ಚೇಸ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಆಸೆನೇ ಬಿಟ್ಬಿಟ್ಟಿದ್ವಿ ನಾವು. ಆ್ಯಂಡ್ ಅದರ ಹಿಂದೆ ಏನಪ್ಪ SRH ಟೀಮ್ನವರು ಹೇಳಿದ್ದೇನೋ, ನಾವು 300 ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಎಂದವರು ಬೆಂಗಳೂರು ಮಂಡಿ ಊರು ಕೂತ್ಕೊಂಡ್ಬಿಟ್ಟಿದ್ರು. ನೆನ್ನೆ ಬಿಡಿ, ಅದು ಸ್ಟ್ಯಾಂಡರ್ಡ್ ಮ್ಯಾಚ್, ಅದು ಅದ್ಭುತ ಮ್ಯಾಚ್. ಖುಷಿಯಾಗೋಯ್ತು ನನಗಂತೂ. ಆಪೋಸಿಟ್ ಟೀಮವರು ಅಂದರೆ ಒಂಥರ ಗೋಳಾಡೋ ಥರ, ಬಿಟ್ಬಿಟ್ರೋ ನಮ್ಮನ್ನಲ್ಲೋ, ಹಿಂಗೇನರೋ ಹೊಡಿಯೋದು ಅನ್ನೋ ಥರ ಒಂದೇ ಒಂದು ವಿಕೆಟ್ ಕಳ್ಕೊಂಡು ತುಂಬ ಅದ್ಭುತವಾಗಿ ಆಡೋರು. ನೋ ಮ್ಯಾಟ್ರ್ ವಾಟ್. ನಮ್ಗೆ ಅನಿಸುತ್ತೆ ಬೆಂಗಳೂರು ಈ ಥರದ ಅಟ್ಲೀಸ್ಟ್ 1-2 ಪಂದ್ಯಗಳನ್ನು 3, 4, 5 ಆ ಥರದ ಪಂದ್ಯಗಳಲ್ಲಿ ಆಡ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಸಹಿತ ಎಲ್ಲರಂತೆ ನಿರಾಳವಾಗಿ ಬಹಳ ಸಂತೋಷದಿಂದ ಅದ್ಭುತವಾಗಿ ವೆಯ್ಟ್ ಮಾಡಿಕೊಂಡು, ನನಗೇನು ಗೊತ್ತಾ, ಆ್ಯಸ್ ಅ RCB ಫ್ಯಾನ್, ನನಗೆ ಗೊತ್ತಿಲ್ಲ ಇದನ್ನು ಎಷ್ಟು ಜನ RCB ಫ್ಯಾನ್ಗಳು ಒಪ್ಕೋತಿರೋ ಬಿಡ್ತಿರೋ. ನಾನು ಬೀಯಿಂಗ್ ಎ RCB ಫ್ಯಾನ್, ನಂದು ಹೆಂಗೆ ಅಂತಂದರೆ ನೇರ ಮಾತುಕತೆ. ಮನಸ್ಸೊಳಗೆ ನೋವಿಟ್ಟುಕೊಂಡು ನನಗೆ ಹೊರಗಡೆ ಒಂದು ತೋರ್ಸೋಕ್ಕೆ ಬರಲ್ಲ. ಹೌದು, ನಮ್ಮ ಬ್ಲಡ್ಡಲ್ಲಿ ಬ್ಲೀಡ್ ರೆಡ್, ನಾವು RCB ಉಸಿರಾಡಿದ್ರೆ RCB, ಓಕೆ ಒಪ್ಕೋತೀವಿಲ್ಲ ಅಂತಲ್ಲ. ಹಂಗಂತ ಪ್ರಾಕ್ಟಿಕ್ಯಾಲಿಟಿಯಿಂದ ಹೊರಗಡೆ ಇರಬಾರ್ದಲ್ಲ. ಯಾವುದೋ ನಮ್ಮ ಪಕ್ಕದ ಸ್ಟೇಟ್ಗಳ ಟೀಮ್ನವರು ಏನು ಬಚ್ಚ ಆಡ್ತಾ ಇರೋ ಹೊತ್ತಿಗೆ ನಾವು ಏನು ಮಂಡಿ ಉರ್ಕೊಂಡು ಕೂತ್ಕೊಂಡ್ಬಿಟ್ರೆ ಬೇಜಾರಾಗುತ್ತಲ್ಲ. ಆ ನೋವಿಗೆ ಮಾತಾಡಲೇಬೇಕು. ಅದಕ್ಕೆ ಕೆಲವರು ಉರ್ಕೊಳ್ಳೋದೇ, ನೀನು ಹಾಗೆ ಹಿಂಗೆ. ಇವಾಗ ಗುರು, ನೀವೇನಾದರೂ ಅಂದ್ಕೊಳ್ರು, ನಾನು ಗೆದ್ದಾಗಲೂ ಪೋಸ್ಟ್ ಹಾಕಿದ್ದೀನಿ, ಬೈದಾಗಲೂ ಪೋಸ್ಟ್ ಹಾಕಿದ್ದೀನಿ, ಸೋತಾಗಲೂ ಪೋಸ್ಟ್ ಹಾಕಿದ್ದೀನಿ, ಯಾವನಾನ ನಮ್ಮ ಟೀಮ್ಗೆ ಏನಾದ್ರು ಹೇಳಿದಾಗಲೂ ಪೋಸ್ಟ್ ಹಾಕಿದ್ದೀನಿ, ಬಿಡಲ್ಲ. ತುಂಬ ಚೆನ್ನಾಗಿ DK ಇತ್ತೀಚೆಗೆ ಒಂದು ಇಂಟರ್ವ್ಯೂಲಿ ಹೇಳ್ತಾಯಿದ್ರು, ಈ RCB ಫ್ಯಾನ್ಸ್ ಹೆಂಗೆ ಅಂತಂದರೆ, ಅವರು ಟೀಮ್ ಪ್ಲೇಯರ್ಸ್ನ ಇನ್ನೊಂದು ಟೀಮ್ ಎದುರುಗಡೆ ಬಿಟ್ಕೊಡಲ್ಲ, ಆದರೆ ಪರ್ಸ್ನಲ್ಲಾಗಿ DM ಮಾಡಿ ವಾಚಾಮಗೋಚಾರ ಬೈತಾರೆ ಅಂತ. ಹೌದು, ಸಾಕಷ್ಟು ಅಭಿಮಾನಿಗಳು ಆ ಕ್ಯಾಟಗರಿ. ಬಟ್ ನಮ್ಮದೇನು ಅಂತಂದರೆ, ನಾವು ನಮ್ಮ ಟೀಮ್ನ ಫಾಲೋವರ್ಸ್ ಆಗಿ, ಫ್ಯಾನ್ಸ್ ಆಗಿ, ಸರಿ ಇದ್ದಾಗ ಸರಿ, ತಪ್ಪದ್ದಾಗ ತಪ್ಪು ಅಂತ ಹೇಳಿಲ್ಲ ಅಂತಂದರೆ ಅವ್ರಿಗೆ ಅರ್ಥ ಆಗೋದು ಯಾವಾಗ? ಇವ್ರು ಹೆಂಗಿದ್ರೂ ನಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ, ಹೆಂಗಿದ್ರೂ ನಮ್ಮ ಟೀಮವ್ರು ನಮ್ಮನ್ನು ಒಪ್ಕೋತಾರೆ ಅಂತ ಬಂದುಬಿಟ್ರೆ, ಪ್ಲೇಯರ್ಸ್ಗಿಲ್ಲದೆ ಇರ್ಬೋದು, ಮ್ಯಾನೇಜ್ಮೆಂಟಿಗೆ ಬಂದುಬಿಟ್ರೆ ಆಡಿದ್ದೇ ಆಟ. ನಮಗೂ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಮ್ಯಾನೇಜ್ಮೆಂಟ್ ಎಷ್ಟು ವರ್ಸ್ಟಾಗಿ ಆರಂಭದ ಮ್ಯಾಚ್ಗಳಲ್ಲಿ ಬಿಹೇವ್ ಮಾಡ್ತು ಅಂತ. ಯಾರ್ಯಾರನ್ನು ತಗೊಂಬಂದು ಕೂರಿಸ್ತು, ಯಾರ್ಯಾರನ್ನು ಬೆಂಚಲ್ಲಿ ಇಟ್ಟಿತ್ತು. ಇದೇ ನಿನ್ನೆ ಜಾಕ್ಸ್ ಹೊಡೆದಾಗ ನನಗನ್ಸಿದ್ದು, ಈ ಮನುಷ್ಯನ ಕರ್ಕೊಂಬಂದು 3-4 ಮ್ಯಾಚ್ ಬೆಂಚಲ್ಲಿ ಕೂರಿಸಿದ್ರಲ್ಲ ಅಂತ. ಬೆಂಚಲ್ಲಿ ಕೂರಿಸಿದ್ರು, ಅವ ಹೊಟ್ಟೆವ್ರಿ ಅಲ್ವಾ? ಯಾರ್ದು ಡಿಸಿಷನ್, ಯಾರ್ದು? ಮ್ಯಾನೇಜ್ಮೆಂಟ್ ತಾನೆ. ಅದನ್ನು ನಾವು ಪ್ರಶ್ನೆ ಮಾಡಿಲ್ಲ ಅಂತಂದರೆ, ಅದನ್ನು ಧೈರ್ಯವಾಗಿ ಕೇಳಿಲ್ಲ ಅಂತಂದರೆ
ಹೇಗೆ ಅವಾಗ ಮ್ಯಾನೇಜ್ಮೆಂಟಿಗೆ ಓ ಹೌದಪ್ಪ ಯಾರೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಅನಿಸಿದಾಗ, ಅದು ಟ್ರೆಂಡ್ ಆಗ್ತಿದೆ ಅಂತ ಅನ್ನಿಸಿದಾಗ, ಹೌದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ನೋಡೋಣ ಈ ಮನುಷ್ಯನ ಒಳಗಡೆ ಹಾಕಿ ಟ್ರೈ ಮಾಡೋಣ. 4-5 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಮ್ಯಾಕ್ಸ್ವೆಲ್ ಫ್ಲಾಪ್ ಆದಾಗ ಯಾರು ಏನು ಹೇಳದೇ ಇದ್ದರೆ, ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಅಂತಲೇ ಇದ್ದರೆ ಮ್ಯಾನೇಜ್ಮೆಂಟವ್ರು ಅವನ್ನೇ ಆಡಿಸ್ತಾ ಇರ್ತಾರೆ. ಯಾಕಂದರೆ ಆ ಫೇಸ್ಗೆ ಸ್ಟಾರ್ ವ್ಯಾಲ್ಯೂ ಇದೆ. ಇನ್ಯಾರನ್ನೂ ಆಡಿಸೋ ಬದಲು ಸ್ಟಾರ್ ವ್ಯಾಲ್ಯೂ ಇರೋ ಫೇಸ್ ಆದರೂ ಅಟ್ಲೀಸ್ಟ್ ಗ್ರೌಂಡ್ ಒಳಗೆ ಇರಲಿ ಅಂತ ಒಳಗಡೆ ಬಿಟ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ ಮತ್ತೂ ಮ್ಯಾಚ್ಗಳನ್ನ ಸೋಲ್ಬೇಕಾಗಿತ್ತು. ಏನು ಮಾಡಿದ್ರು? ತೆಗೆದು ಹೊರಗಡೆ ಕೂರಿಸಿದ್ರು. ಯಾಕೆ? ಅವೆಲ್ಲ ಫ್ಯಾನ್ಸ್ಗಳು ಮಾಡುವ ಪ್ರೆಷರಿಂದ, ಫ್ಯಾನ್ಸ್ಗಳು ಹೇಳುವ ಮಾತಿನಿಂದ. ಸೊ ಹಾಗಾಗಿ ದಯವಿಟ್ಟು ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಿ, ಆಯಿತಾ? ಕ್ರಿಕೆಟ್ನ ತುಂಬ ಎಮೋಷ್ನಲಿ ಕನೆಕ್ಟ್ ಮಾಡ್ಕೊಂಡು ನೋಡಿಬಿಟ್ರೆ ಹಿಂಗಾಗುತ್ತೆ. ನಾವು ತಪ್ಪು ಸರಿನ ಸರಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಟೀಮು ಚೆನ್ನಾಗಿರುತ್ತೆ, ಟೀಮ್ ಮ್ಯಾನೇಜ್ಮೆಂಟು ನೆಟ್ಟಿಗಿರುತ್ತೆ, ಪ್ಲೇಯರ್ಸ್ ನೆಟ್ಟಿಗಾಡ್ತಾರೆ. ನಮ್ಮ ವೀಡಿಯೋ ಅವ್ರಿಗೆ ತಲುಪುತ್ತೋ ಇಲ್ಲ, ನಮ್ಮ ಪೋಸ್ಟ್ ಅವ್ರಿಗೆ ತಲುಪುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಒಪಿನಿಯನ್ ಅಂತೂ ತಲುಪುತ್ತೆ. ನಮ್ಮ ಒಪಿನಿಯನ್ ಅವ್ರಿಗೆ ತಲುಪುತ್ತೆ. ಆ ಒಪಿನಿಯನ್ ತಲುಪಬೇಕು. ಅವ್ರು ಹೀಗೆ ಆಡಲಿ. ಮುಂದಿನ ಮ್ಯಾಚ್ಗಳಲ್ಲೂ 15 ಅಲ್ಲ 14 ಓವರ್ಗೆ ಮುಗಿಸ್ಲಿ, 13 ಓವರ್ಗೆ ಮ್ಯಾಚ್ ಮುಗಿಸ್ಲಿ, ರನ್ ರೇಟ್ನ ಬೆಟರ್ ಮಾಡ್ಕೊಳ್ಳಿ, ಬರೋ ಟೀಮ್ಗೆಲ್ಲ ಹೊಡ್ಕೊಂಬರಲಿ. ನಮ್ಮ ಕಾಂಪಿಟೇಷನಲ್ಲಿ ಹತ್ರಕ್ಕೆ ಯಾರ್ಯಾರು ಇದ್ದಾರೋ ಅಂದರೆ 13-14 ಪಾಯಿಂಟ್ಸಿಗೆ ಬಂದು ನಿಂತ್ಕೊಳ್ಳೋ, 12-14 ಪಾಯಿಂಟ್ಸಿಗೆ ಅವ್ರುಗಳೆಲ್ಲ ಕೆಳಗೆ ಬಂದು ನಾವು ಹೋಗಿ 4th ಪ್ಲೇಸಲ್ಲಿ ಕೂರೋ ಥರ ಆಗಲಿ, ಸಂತೋಷ. ಬಟ್ ಸೋತಾಗ ಬೈರಿ, ಗೆದ್ದಾಗ ಹೊಗಳ್ರಿ, ಆಯಿತಾ? ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಇವ್ರುಗಳು ಕಲಿಯಲ್ಲ. ಹೇಳಲೇಬೇಕು, ಮಾತಾಡಲೇಬೇಕು. ಗೆದ್ದಾಗ ಸಂಭ್ರಮಿಸ್ತಿರೋ ಇಲ್ಲ, ಸೋತಾಗಂತೂ ತಿಳಿ ಹೇಳಬೇಕಾಗಿದ್ದು ಕರ್ತವ್ಯ. ಇದು ನಮ್ಮ ಹೆಂಗಂತ, ಈಗ ತುಂಬ ಸ್ಟ್ರಿಕ್ಟ್ ಫಾದರ್ ಥರ ಇರ್ಬೇಕು ಫ್ಯಾನ್ಸ್ ಯಾವಾಗಲೂ. ಸ್ಟ್ರಿಕ್ಟ್ ಫಾದರ್ ಹೆಂಗೆ ಗೊತ್ತಾ? ಮಗ 100ಕ್ಕೆ 95-96 ತೆಗೆದಾಗ ಹಾಂ ಹೌದಾ ಸರಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಅವನು 35-40 ತೆಗೆದ್ರೆ ಬೆಲ್ಟ್ ತಗೊಂಡು ಬಾರಿಸ್ತಾರೆ. ಅರ್ಥ ಆಯ್ತಾ? ಆ ಥರ ಇರಬೇಕು. ಹಾಗಿದ್ದಾಗ ಮಾತ್ರ 35-40 ತೆಗೆದವನು ಮತ್ತೆ 95-96 ತೆಗಿಯೋಕ್ಕಾಗೋದು. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇವತ್ತಿನ ಮತ್ತೆ ಫೈಟ್ ಬ್ಯಾಕ್ ಮಾಡೋಣ. ಒಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.